ಬ್ರಾನ್ ಫೇಸ್ ಏರ್ ರಿಮೂವರ್ ಹೇಗೆ ವರ್ಕ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗಂತೂ ಗೊತ್ತಿಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಅದನ್ನು ನಾನಿವಾಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅತ್ತನ್ನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಫೇಶಿಯಲ್ ಹೇರ್ ರಿಮೂವರ್ನ ತೋರಿಸ್ತಿದ್ದೀನಿ. ಇದು ಬಂದು ಬ್ರಾನ್ ಫೇಸ್ ಮಿನಿ ಹೇರ್ ರಿಮೂವರು. ಹಾಗೆ ಇದೊಂದು ಮಿನಿ ಸೈಜ್ ಡಿಸೈನ್ ಫಾರ್ ಪೋರ್ಟಬಿಲಿಟಿ ಆಗಿದೆ. ಇದಕ್ಕೆ ಬ್ಯಾಟ್ರಿ ಬರುತ್ತೆ. ನಾವು ಗಡಿಯಾರಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬ್ಯಾಟ್ರಿನೇ ನಾವು ಯೂಸ್ ಮಾಡಬಹುದು. ಇದ್ರದ್ದು ಬ್ಲೇಡ್ ಮಟೀರಿಯಲ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ನಾವು ಹೇರ್ ರಿಮೂವ್ ಮಾಡೋ ಟೈಮಲ್ಲಿ ಇದನ್ನು ಆನ್ ಮಾಡಿದಾಗ ವೈಬ್ರೇಟ್ ಆಗೋ ಥರ ಸೌಂಡ್ ಕೂಡ ಬರುತ್ತೆ. ಹಾಗೆ ಪರ್ಪಲ್ ಕಲರ್ ಕೂಡ ಲೈಟ್ ಕೂಡ ಆನ್ ಆಗುತ್ತೆ. ಇದ್ರ ಜೊತೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬ್ರಷ್ ಹಾಗೆ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಇದು ಹೇಗೆ ಸ್ಮೂತ್ ಸ್ಕಿನ್ಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಹೇರ್ನ ಕ್ಲೀನಾಗಿ ಶೇವ್ ಮಾಡುತ್ತೆ ಮತ್ತು ಚಿಕ್ಕದಾಗಿರುವಂತಹ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಇದನ್ನು ಹೆಲ್ಪ್ ಬೇಕಾದರೂ ತೊಗೊಂಡು ಹೋಗ್ಬೋದು. ಚಿಕ್ಕದಾಗಿರೋದ್ರಿಂದ ಮತ್ತು ಟ್ರಿಕ್ಕಿ ಏರಿಯಾಸ್ ಏನಿದೆ ಅಲ್ಲೆಲ್ಲನೂ ಕೂಡ ನಮಗೆ ನೀಟಾಗಿ ಶೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ನಾರ್ಮಲಿ ನನಗೆ ಹೇರ್ ಸ್ವಲ್ಪ ಫೇಸಲ್ಲಿ ಜಾಸ್ತಿನೇ ಇದೆ. ಹಾಗಾಗಿ ನಾನು ರೇಸರ್ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ನಿಮಗೆ ಗೊತ್ತಿರ್ಬೋದು, ನಾನು ಇದಕ್ಕಿಂತ ಮುಂಚೆನೂ ಕೂಡ ರೇಸರಲ್ಲಿ ಫೇಸ್ನ ಶೇವ್ ಮಾಡಿದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಬೆಟರು. ಯಾಕಂದರೆ ಯಾವುದೇ ಸ್ಪಾಟಲ್ಲಿ ಇದ್ರೂ ಕೂಡ ನಾವು ಹೇರ್ ರಿಮೂವ್ ಮಾಡ್ಕೊಳ್ಬಹುದು. ಯಾಕಂದರೆ ಅಷ್ಟು ಕ್ವಿಕ್ಕಾಗಿ ಹೇರ್ ರಿಮೂವ್ನ ಮಾಡುತ್ತೆ. ಅಪ್ಪರ್ ಲಿಪ್ಸಲ್ಲಿ ಆಗಿರಬಹುದು, ಚಿನ್ ಮತ್ತು ಚೀಕ್ಸ್ ಹತ್ರ ಎಲ್ಲ ಈಸಿಯಾಗಿ ಹೇರ್ನ ರಿಮೂವ್ ಮಾಡುತ್ತೆ. ಈವನ್ ಟಫೆಸ್ಟ್ ಆ್ಯಂಗಲ್ಸಲ್ಲೂ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈ ಮಷೀನ್ನ ನಾವು ಹ್ಯಾಂಡ್ ಬ್ಯಾಗ್, ಪರ್ಸಲ್ಲೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಜರ್ಮನ್ ಬ್ರ್ಯಾಂಡ್. ಇದು ಲೈಟ್ ವೇಟ್ ಆಗಿರೋದ್ರಿಂದ ಹಾಗೆ ತುಂಬಾ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನಮಗೆ ಫೇಸಲ್ಲಿರುವಂತಹ ಏರ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮಗೆ ಈಸಿ ಕೂಡ ಅನಿಸುತ್ತೆ. ನಾನಿದನ್ನು ಎವ್ರಿ ವೀಕ್ ಕೂಡ ಯೂಸ್ ಮಾಡ್ತೀನಿ. ಇಟ್ಸ್ ಸೋ ಪೇನ್ಲೆಸ್ ಆ್ಯಂಡ್ ಆ್ಯಸಲ್ ಫ್ರೀ. ಈ ರಿಮೂವರು ನಾವು ಹೇರ್ ರಿಮೂವ್ ಮಾಡ್ತೀವಲ್ಲ ಆ ಟೈಮ್ನ ಕಡಿಮೆ ತೊಗೊಳುತ್ತೆ. ಹಾಗೆ ಯಾವುದೇ ಥರದ ಇರಿಟೇಷನ್ ಆಗಿರ್ಬೋದು ಅಥವಾ ರೆಡ್ ಆಗಬಹುದು ಫೇಸು, ಆ ಥರ ಆಗೋದನ್ನು ತಡೆಗಟ್ಟುತ್ತೆ ಮತ್ತು ಡ್ರೈ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಫೇಸಲ್ಲಿ ಹೇರ್ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಅವ್ರು ಸ್ವಲ್ಪ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ. ಹಾಗೆ ನನಗೂ ಕೂಡ ಫೇಸಲ್ಲಿರುವಂತಹ ಹೇರ್ಸ್ ತುಂಬಾ ಜಾಸ್ತಿ ಬರ್ತಾನೆ ಇರ್ತಿತ್ತು. ನಾನು ಇದನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ನಾನು ಕಾಲೇಜ್ ಮುಗಿಸ್ಕೊಂಡು ಐ ಥಿಂಕ್ ಜಾಬಿಗೆ ಸೇರಿದ ಮೇಲೆ ನಾನು ಹೇರ್ನ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೆ ತುಂಬಾ ಅಪ್ಪರ್ ಮೇಲೆ ತುಂಬಾ ಹೇರ್ಸ್ ಬರ್ತಿತ್ತು. ಹಾಗಾಗಿ ಆಮೇಲೆ ನಾನು ಫಸ್ಟು ಯೂಸ್ ಮಾಡಿದ್ದು ರೇಸರ್ನ ಯೂಸ್ ಮಾಡಿದೆ. ಬಟ್ ಅದಂತೂ ವರ್ಸ್ಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ವ್ಯಾಕ್ಸಿಂಗ್ ಸ್ಟ್ರಿಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಕೂಡ ನನಗೆ ವ್ಯಾಕ್ಸಿಂಗ್ ಸ್ಟ್ರಿಪ್ದು ತುಂಬಾ ಪೇನ್ಫುಲ್ ಆಗ್ತಿತ್ತು. ಹಾಗೆ ನನಗೆ ಬಂಪ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು ಲಿಪ್ಸ್ ಮೇಲೆ. ಇದಾದಮೇಲೆ ನಾನು ತೊಗೊಂಡಿದ್ದು ಫೇಶಿಯಲ್ ರೇಸರ್ನ. ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ತೊಗೊಂಡಿದ್ದೆ ನಾನು ಬ್ರಾನ್ ಫೇಸ್ ಮಿನಿ ಹೇರ್ ರಿಮೂವರ್ನ. ಟ್ರಸ್ಟ್ ಮೀ, ಇಟ್ ವಿಲ್ ವರ್ಕ್ 100%. ಇದ್ರದ್ದು ಪ್ರೈಸ್ ಬಂದು 1500 ರೂಪೀಸ್. ಹಾಗೆ ಇದು ಅಮೆಝಾನಲ್ಲಿ ಸಿಗುತ್ತೆ. ನಾನು ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಬಾಯ್ ಬಾಯ್.